ಥ್ಯಾಂಕ್ ಯು. ನಾನು ಮಂಜುನಾಥ್ ದಿನ್ನೂರು, ದೇವನಹಳ್ಳಿ ವರದಿಗಾರ. ಇವತ್ತಿನ ನಗರ ಸುದ್ದಿಯನ್ನ ಏನು ಸರ್ಕಾರಿ ಆಸ್ಪತ್ರೆಗಳಿಗೆ ಆರೋಗ್ಯಕ್ಕಿಂತ ಅನಾರೋಗ್ಯಕ್ಕೆ ಈಡಾಗಿದ್ದಾವ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಒಳಭಾಗದಲ್ಲಿ ಇದ್ದೇನೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಈ ಒಂದು ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ಕಳೆದ 1 ವಾರಗಳಿಂದ ಕೂಡ ಸರಿಯಾದ ರೀತಿಯಾಗಿ ಏನು ಮೆಡಿಸಿನ್ಗಳು ಸಪ್ಲೈ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಬರುವಂತಹ ರೋಗಿಗಳು ಕೂಡ ಇಲ್ಲಿಂದ ಏನು ಡಾಕ್ಟರ್ಗಳ ಬಳಿ ಹೋಗಿ ತೋರಿಸ್ಕೊಂಡಂಥ ಸಂದರ್ಭದಲ್ಲಿ ಚೀಟಿಯನ್ನು ಬರೆಸ್ಕೊಂಡಂಥ ಸಂದರ್ಭದಲ್ಲಿ ಇಲ್ಲಿ ಹೋಗಿ ಔಷಧ ಒಂದು ವಿತರಣಾ ವಿಭಾಗದಲ್ಲಿ ಕೇಳಿದಾಗ ಸುಮಾರು ಔಷಧಿಗಳು ಕೂಡ ಸರಬರಾಜು ಆಗದೇ ಇರುವಂಥದ್ದು ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಜ್ವರ, ಹಾಗೆಯೇ ಒಂದು ನೆಗಡಿ ಆಗಿರ್ಬೋದು, ಈ ಒಂದು ಬೇಸಿಕ್ಗೆ ಬರುವಂತಹ ಅನಾರೋಗ್ಯಕ್ಕೆ ಬರುವಂತಹ ಮಾತ್ರೆಗಳನ್ನು ಹೊರತುಪಡಿಸಿದರೆ ಇನ್ಯಾವ ಆಂಟಿಬಯೋಟಿಕ್ ಮಾತ್ರೆಗಳಾಗಿರ್ಬೋದು, ಜೊತೆಗೆ ಆಂಟಿಬಯೋಟಿಕ್ ಇಂಜೆಕ್ಷನ್ಗಳು ಕೂಡ ಸಪ್ಲೈ ಆಗ್ತಾ ಇಲ್ಲ. ಇದು ಸ್ವತಃ ಸಿಬ್ಬಂದಿಗಳು ಕೂಡ ಒಪ್ಪಿಕೊಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಬೇಸಿಕ್ ಆಗಿ ಇರುವಂತಹ ಒಂದು ಏನು ಮಾತ್ರೆಗಳಿದ್ದಾವೆ ಅದನ್ನು ಹೊರತುಪಡಿಸಿದರೆ ಇನ್ನೆಲ್ಲವೂ ಕೂಡ ಇಲ್ಲಿ ಬರುವಂತಹ ಪೇಷಂಟ್ಗಳು ಒಳಗಡೆ ಹೋಗಿ ಹೊರಭಾಗದಲ್ಲಿ ಔಷಧಾಲಯದಲ್ಲಿ ಹೋಗಿ ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಬಹುಮುಖ್ಯವಾಗಿ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆ ಅಂದರೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಇದೆ. ಸಾಕಷ್ಟು ಜನ ದೇವನಹಳ್ಳಿ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಡ ಜನ, ಸಾಕಷ್ಟು ರೋಗಿಗಳು ಕೂಡ ಬರ್ತಾರೆ. ರೋಗಿಗಳು ಬಂದಂಥ ಸಂದರ್ಭದಲ್ಲಿ ಸರಿಯಾದ ಮೆಡಿಸಿನ್ಗಳು ಸಿಗ್ತಾ ಇಲ್ಲ, ಜೊತೆಗೆ ಆಂಟಿಬಯೋಟಿಕ್ ಇಂಜೆಕ್ಷನ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಜೊತೆಗೆ ಬಹುಮುಖ್ಯವಾಗಿ ಇಲ್ಲಿ ಎಕ್ಸ್ರೇಯನ್ನು ಮಾಡಿಕೊಳ್ಬೇಕಾದ್ರೆ ಫಿಲಿಮ್ಗ್ರಿ ಒಂದು ಶೀಟ್ ಕೂಡ ಇಲ್ಲಿ ಕೊಡ್ತಾ ಇಲ್ಲ. ಯಾರು ಎಕ್ಸ್ರೇಯನ್ನು ಮಾಡಿಸ್ಕೊಳ್ತಾರೆ ಅವ್ರು ಎಕ್ಸ್ರೇಯನ್ನು ಮಾಡ್ಕೊತ ಸಂದರ್ಭದಲ್ಲಿ ಅವರೇ ಒಂದು ಫೋನ್ನಲ್ಲಿ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಇಲ್ಲಿ ಸಾಕಷ್ಟು ಒಂದು ಅವ್ಯವಸ್ಥೆಗಳ ಆಗರವಾಗಿ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆ ಮೂಡಿ ಬರ್ತಾ ಇದೆ, ಜೊತೆ ಕೇಳಿ ಬರ್ತಾ ಇದೆ. ಜೊತೆಗೆ ಸಾಕಷ್ಟು ಜನ ಏನು ಇಲ್ಲಿ ಬರುವಂತಹ ರೋಗಿಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸಿಕೊಂಡು ಹೊರಗಡೆ ಹೋಗುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರುವಂಥದ್ದು. ಒಟ್ಟಾರೆಯಾಗಿ ಏನು ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆ ಅಂತಂದರೆ ಅದು ಏರ್ಪೋರ್ಟ್ ಪಕ್ಕದಲ್ಲಿ, ಇಲ್ಲಿ ಎಲ್ಲವೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಬರುವಂತಹ ಬಡ ರೋಗಿಗಳಿಗೆ ಎಲ್ಲ ಥರದ ಒಂದು ಫೆಸಿಲಿಟಿ ಸಿಗಬೇಕಾಗಿತ್ತು. ಆದರೆ ಸರಿಯಾದ ಎಲ್ಲೋ ಒಂದು ಕಡೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಸರಿಯಾದ ರೀತಿ ಆರೋಗ್ಯ ಇಲಾಖೆಗೆ ಮೆಡಿಸಿನ್ಗಳು ಬರ್ತಾ ಇಲ್ಲ. ಜೊತೆಗೆ ಮೆಡಿಸಿನ್ ಬಂದಂತಹ ಸಂದರ್ಭದಲ್ಲಿ ಇವ್ರು ಯಾರಿಗೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಕೇಳಿ ಬರ್ತಾ ಇದೆ. ಇಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನಾನು ಮಂಜುನಾಥ್ ದಿನ್ನೂರು, ದೇವನಹಳ್ಳಿ ವರದಿಗಾರ. ಇವತ್ತಿನ ನಗರ ಸುದ್ದಿಯನ್ನ ಏನು ಸರ್ಕಾರಿ ಆಸ್ಪತ್ರೆಗಳಿಗೆ ಆರೋಗ್ಯಕ್ಕಿಂತ ಅನಾರೋಗ್ಯಕ್ಕೆ ಈಡಾಗಿದ್ದಾವ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಒಳಭಾಗದಲ್ಲಿ ಇದ್ದೇನೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಈ ಒಂದು ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ಕಳೆದ 1 ವಾರಗಳಿಂದ ಕೂಡ ಸರಿಯಾದ ರೀತಿಯಾಗಿ ಏನು ಮೆಡಿಸಿನ್ಗಳು ಸಪ್ಲೈ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಬರುವಂತಹ ರೋಗಿಗಳು ಕೂಡ ಇಲ್ಲಿಂದ ಏನು ಡಾಕ್ಟರ್ಗಳ ಬಳಿ ಹೋಗಿ ತೋರಿಸ್ಕೊಂಡಂಥ ಸಂದರ್ಭದಲ್ಲಿ ಚೀಟಿಯನ್ನು ಬರೆಸ್ಕೊಂಡಂಥ ಸಂದರ್ಭದಲ್ಲಿ ಇಲ್ಲಿ ಹೋಗಿ ಔಷಧ ಒಂದು ವಿತರಣಾ ವಿಭಾಗದಲ್ಲಿ ಕೇಳಿದಾಗ ಸುಮಾರು ಔಷಧಿಗಳು ಕೂಡ ಸರಬರಾಜು ಆಗದೇ ಇರುವಂಥದ್ದು ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಜ್ವರ, ಹಾಗೆಯೇ ಒಂದು ನೆಗಡಿ ಆಗಿರ್ಬೋದು, ಈ ಒಂದು ಬೇಸಿಕ್ಗೆ ಬರುವಂತಹ ಅನಾರೋಗ್ಯಕ್ಕೆ ಬರುವಂತಹ ಮಾತ್ರೆಗಳನ್ನು ಹೊರತುಪಡಿಸಿದರೆ ಇನ್ಯಾವ ಆಂಟಿಬಯೋಟಿಕ್ ಮಾತ್ರೆಗಳಾಗಿರ್ಬೋದು, ಜೊತೆಗೆ ಆಂಟಿಬಯೋಟಿಕ್ ಇಂಜೆಕ್ಷನ್ಗಳು ಕೂಡ ಸಪ್ಲೈ ಆಗ್ತಾ ಇಲ್ಲ. ಇದು ಸ್ವತಃ ಸಿಬ್ಬಂದಿಗಳು ಕೂಡ ಒಪ್ಪಿಕೊಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಬೇಸಿಕ್ ಆಗಿ ಇರುವಂತಹ ಒಂದು ಏನು ಮಾತ್ರೆಗಳಿದ್ದಾವೆ ಅದನ್ನು ಹೊರತುಪಡಿಸಿದರೆ ಇನ್ನೆಲ್ಲವೂ ಕೂಡ ಇಲ್ಲಿ ಬರುವಂತಹ ಪೇಷಂಟ್ಗಳು ಒಳಗಡೆ ಹೋಗಿ ಹೊರಭಾಗದಲ್ಲಿ ಔಷಧಾಲಯದಲ್ಲಿ ಹೋಗಿ ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಬಹುಮುಖ್ಯವಾಗಿ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆ ಅಂದರೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಇದೆ. ಸಾಕಷ್ಟು ಜನ ದೇವನಹಳ್ಳಿ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಡ ಜನ, ಸಾಕಷ್ಟು ರೋಗಿಗಳು ಕೂಡ ಬರ್ತಾರೆ. ರೋಗಿಗಳು ಬಂದಂಥ ಸಂದರ್ಭದಲ್ಲಿ ಸರಿಯಾದ ಮೆಡಿಸಿನ್ಗಳು ಸಿಗ್ತಾ ಇಲ್ಲ, ಜೊತೆಗೆ ಆಂಟಿಬಯೋಟಿಕ್ ಇಂಜೆಕ್ಷನ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಜೊತೆಗೆ ಬಹುಮುಖ್ಯವಾಗಿ ಇಲ್ಲಿ ಎಕ್ಸ್ರೇಯನ್ನು ಮಾಡಿಕೊಳ್ಬೇಕಾದ್ರೆ ಫಿಲಿಮ್ಗ್ರಿ ಒಂದು ಶೀಟ್ ಕೂಡ ಇಲ್ಲಿ ಕೊಡ್ತಾ ಇಲ್ಲ. ಯಾರು ಎಕ್ಸ್ರೇಯನ್ನು ಮಾಡಿಸ್ಕೊಳ್ತಾರೆ ಅವ್ರು ಎಕ್ಸ್ರೇಯನ್ನು ಮಾಡ್ಕೊತ ಸಂದರ್ಭದಲ್ಲಿ ಅವರೇ ಒಂದು ಫೋನ್ನಲ್ಲಿ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಇಲ್ಲಿ ಸಾಕಷ್ಟು ಒಂದು ಅವ್ಯವಸ್ಥೆಗಳ ಆಗರವಾಗಿ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆ ಮೂಡಿ ಬರ್ತಾ ಇದೆ, ಜೊತೆ ಕೇಳಿ ಬರ್ತಾ ಇದೆ. ಜೊತೆಗೆ ಸಾಕಷ್ಟು ಜನ ಏನು ಇಲ್ಲಿ ಬರುವಂತಹ ರೋಗಿಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸಿಕೊಂಡು ಹೊರಗಡೆ ಹೋಗುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರುವಂಥದ್ದು. ಒಟ್ಟಾರೆಯಾಗಿ ಏನು ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆ ಅಂತಂದರೆ ಅದು ಏರ್ಪೋರ್ಟ್ ಪಕ್ಕದಲ್ಲಿ, ಇಲ್ಲಿ ಎಲ್ಲವೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಬರುವಂತಹ ಬಡ ರೋಗಿಗಳಿಗೆ ಎಲ್ಲ ಥರದ ಒಂದು ಫೆಸಿಲಿಟಿ ಸಿಗಬೇಕಾಗಿತ್ತು. ಆದರೆ ಸರಿಯಾದ ಎಲ್ಲೋ ಒಂದು ಕಡೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ
ಇಂಜೆಕ್ಷನ್ಗಳಲ್ಲಿ ಸರಿಯಾದ ರೀತಿ ಆರೋಗ್ಯ ಇಲಾಖೆಗೆ ಮೆಡಿಸಿನ್ಗಳು ಬರ್ತಾ ಇಲ್ಲ. ಜೊತೆಗೆ ಮೆಡಿಸಿನ್ ಬಂದಂತಹ ಸಂದರ್ಭದಲ್ಲಿ ಇವ್ರು ಯಾರಿಗೂ ಕೂಡ ಸಿಗ್ತಾ ಇಲ್ಲ ಅಂತ ಅನ್ನುವಂಥದ್ದು ಇಲ್ಲಿ ಕೇಳಿ ಬರ್ತಾ ಇದೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನಾನು ಮಂಜುನಾಥ್ ದಿನ್ನೂರು, ದೇವನಹಳ್ಳಿ ವರದಿಗಾರ. ಇವತ್ತಿನ ನಗರ ಸುದ್ದಿಯನ್ನ ಏನು ಸರ್ಕಾರಿ ಆಸ್ಪತ್ರೆಗಳಿಗೆ ಆರೋಗ್ಯಕ್ಕಿಂತ ಅನಾರೋಗ್ಯಕ್ಕೆ ಈಡಾಗಿದ್ದಾವ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಒಳಭಾಗದಲ್ಲಿ ಇದ್ದೇನೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಈ ಒಂದು ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ಕಳೆದ 1 ವಾರಗಳಿಂದ ಕೂಡ ಸರಿಯಾದ ರೀತಿಯಾಗಿ ಏನು ಮೆಡಿಸಿನ್ಗಳು ಸಪ್ಲೈ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಬರುವಂತಹ ರೋಗಿಗಳು ಕೂಡ ಇಲ್ಲಿಂದ ಏನು ಡಾಕ್ಟರ್ಗಳ ಬಳಿ ಹೋಗಿ ತೋರಿಸ್ಕೊಂಡಂಥ ಸಂದರ್ಭದಲ್ಲಿ ಚೀಟಿಯನ್ನು ಬರೆಸ್ಕೊಂಡಂಥ ಸಂದರ್ಭದಲ್ಲಿ ಇಲ್ಲಿ ಹೋಗಿ ಔಷಧ ಒಂದು ವಿತರಣಾ ವಿಭಾಗದಲ್ಲಿ ಕೇಳಿದಾಗ ಸುಮಾರು ಔಷಧಿಗಳು ಕೂಡ ಸರಬರಾಜು ಆಗದೇ ಇರುವಂಥದ್ದು ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಜ್ವರ, ಹಾಗೆಯೇ ಒಂದು ನೆಗಡಿ ಆಗಿರ್ಬೋದು, ಈ ಒಂದು ಬೇಸಿಕ್ಗೆ ಬರುವಂತಹ ಅನಾರೋಗ್ಯಕ್ಕೆ ಬರುವಂತಹ ಮಾತ್ರೆಗಳನ್ನು ಹೊರತುಪಡಿಸಿದರೆ ಇನ್ಯಾವ ಆಂಟಿಬಯೋಟಿಕ್ ಮಾತ್ರೆಗಳಾಗಿರ್ಬೋದು, ಜೊತೆಗೆ ಆಂಟಿಬಯೋಟಿಕ್ ಇಂಜೆಕ್ಷನ್ಗಳು ಕೂಡ ಸಪ್ಲೈ ಆಗ್ತಾ ಇಲ್ಲ. ಇದು ಸ್ವತಃ ಸಿಬ್ಬಂದಿಗಳು ಕೂಡ ಒಪ್ಪಿಕೊಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಬೇಸಿಕ್ ಆಗಿ ಇರುವಂತಹ ಒಂದು ಏನು ಮಾತ್ರೆಗಳಿದ್ದಾವೆ ಅದನ್ನು ಹೊರತುಪಡಿಸಿದರೆ ಇನ್ನೆಲ್ಲವೂ ಕೂಡ ಇಲ್ಲಿ ಬರುವಂತಹ ಪೇಷಂಟ್ಗಳು ಒಳಗಡೆ ಹೋಗಿ ಹೊರಭಾಗದಲ್ಲಿ ಔಷಧಾಲಯದಲ್ಲಿ ಹೋಗಿ ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಬಹುಮುಖ್ಯವಾಗಿ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆ ಅಂದರೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಇದೆ. ಸಾಕಷ್ಟು ಜನ ದೇವನಹಳ್ಳಿ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಡ ಜನ, ಸಾಕಷ್ಟು ರೋಗಿಗಳು ಕೂಡ ಬರ್ತಾರೆ. ರೋಗಿಗಳು ಬಂದಂತಹ ಸಂದರ್ಭದಲ್ಲಿ ಸರಿಯಾದ ಮೆಡಿಸಿನ್ಗಳು ಸಿಗ್ತಾ ಇಲ್ಲ, ಜೊತೆಗೆ ಆಂಟಿಬಯೋಟಿಕ್ ಇಂಜೆಕ್ಷನ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಜೊತೆಗೆ ಬಹುಮುಖ್ಯವಾಗಿ ಇಲ್ಲಿ ಎಕ್ಸ್ರೇಯನ್ನು ಮಾಡಿಕೊಳ್ಬೇಕಾದ್ರೆ ಫಿಲಿಮ್ಗ್ರಿ ಒಂದು ಶೀಟ್ ಕೂಡ ಇಲ್ಲಿ ಕೊಡ್ತಾ ಇಲ್ಲ. ಯಾರು ಎಕ್ಸ್ರೇಯನ್ನು ಮಾಡಿಸ್ಕೊಳ್ತಾರೆ ಅವ್ರು ಎಕ್ಸ್ರೇಯನ್ನು ಮಾಡ್ಕೊಂತ ಸಂದರ್ಭದಲ್ಲಿ ಅವರೇ ಒಂದು ಫೋನ್ನಲ್ಲಿ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಇಲ್ಲಿ ಸಾಕಷ್ಟು ಒಂದು ಅವ್ಯವಸ್ಥೆಗಳ ಆಗರವಾಗಿ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆ ಮೂಡಿ ಬರ್ತಾ ಇದೆ, ಜೊತೆಗೆ ಕೇಳಿ ಬರ್ತಾ ಇದೆ. ಜೊತೆಗೆ ಸಾಕಷ್ಟು ಜನ ಏನು ಇಲ್ಲಿ ಬರುವಂತಹ ರೋಗಿಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸಿಕೊಂಡು ಹೊರಗಡೆ ಹೋಗುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರುವಂಥದ್ದು. ಒಟ್ಟಾರೆಯಾಗಿ ಏನು ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆ ಅಂತಂದರೆ ಅದು ಏರ್ಪೋರ್ಟ್ ಪಕ್ಕದಲ್ಲಿ, ಇಲ್ಲಿ ಎಲ್ಲವೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಬರುವಂತಹ ಬಡ ರೋಗಿಗಳಿಗೆ ಎಲ್ಲ ಥರದ ಒಂದು ಫೆಸಿಲಿಟಿ ಸಿಗಬೇಕಾಗಿತ್ತು. ಆದರೆ ಸರಿಯಾದ ಎಲ್ಲೋ ಒಂದು ಕಡೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಸರಿಯಾದ ರೀತಿ ಆರೋಗ್ಯ ಇಲಾಖೆಗೆ ಮೆಡಿಸಿನ್ಗಳು ಬರ್ತಾ ಇಲ್ಲ. ಜೊತೆಗೆ ಮೆಡಿಸಿನ್ ಬಂದಂತಹ ಸಂದರ್ಭದಲ್ಲಿ ಇವ್ರು ಯಾರಿಗೂ ಕೂಡ ಸಿಗ್ತಾ ಇಲ್ಲ ಅಂತ ಅನ್ನುವಂಥದ್ದು ಇಲ್ಲಿ ಕೇಳಿ ಬರ್ತಾ ಇದೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನಾನು ಮಂಜುನಾಥ್ ದಿನ್ನೂರು, ದೇವನಹಳ್ಳಿ ವರದಿಗಾರ. ಇವತ್ತಿನ ನಗರ ಸುದ್ದಿಯನ್ನ ಏನು ಸರ್ಕಾರಿ ಆಸ್ಪತ್ರೆಗಳಿಗೆ ಆರೋಗ್ಯಕ್ಕಿಂತ ಅನಾರೋಗ್ಯಕ್ಕೆ ಈಡಾಗಿದ್ದಾವ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಒಳಭಾಗದಲ್ಲಿ ಇದ್ದೇನೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಈ ಒಂದು ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆ